ನೀವು ಮಾಡಿದ್ದ ಸರ್, ನೀವು ಮಾಡಿ. ನನಗೆ ತಿಳಿದಂಗೆ 15 ಪೈಸೆಗೆ ಒಂದು ಒಗ್ಗರಣೆ ಇತ್ತು. 15 ಪೈಸೆಗೆ 5 ಪೈಸೆಗೆ ಒಂದು ಮೆಣಸಿನ್ಕಾಯಿ. ಹೋಲ್ಸ ದೇವೇಗೌಡರು ಇಲ್ಲಿ ಮಹೇಶ್ ಅಂಬಾರ್ ಮನೆಗೆ ಬಂದಿದ್ದರು. ಅವಾಗ ಟಿಫನ್ ಮಾಡಿ ಹೋದರು, ಒಗ್ಗರಣೆ ಮೆಣಸಿನ್ಕಾಯಿನೇ ತಿಂದು ಹೋದರು. ಆಮೇಲೆ ನಾರಾಯಣ ದಾಸರು ಇಲ್ಲೇ ಇರ್ತಿದ್ರು, ನಾರಾಯಣ ದಾಸರು ಬರೋರು. ಆಮೇಲೆ MP ಪ್ರಕಾಶ್ ಅವ್ರ ಮಗ ರಾಜೇಶ್ ಅವರು ಸಹಿತ ದಿವಸ ಬರೋರು, ಬೆಳಿಗ್ಗೆ ಇಡ್ಲಿ ವಡಕ್ಕೆ ತಿಂದು ಹೋಗೋರು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಹರಪನಹಳ್ಳಿಲಿ ಮತ್ತೊಂದು ಎಪಿಸೋಡು. ಇಲ್ಲಿ ಸಂಜೀವಪ್ಪ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಒಗ್ಗರಣೆ ಮಂಡಕ್ಕಿ ಹಾಗೂ ಮಿರ್ಚಿ ಸಿಗುತ್ತಂತೆ. ಮಿರ್ಚಿ ಅಂದರೆ ಮಿರ್ಚಿ ಬಜ್ಜಿ. ಸೊ ಅದ್ಭುತವಾಗಿರುತ್ತಂತೆ. ನಾನು ನಿನ್ನೆ ನೋಡ್ತಿರ್ಬೋದು ಯಾವ ರೇಂಜಿಗೆ ಕ್ರೌಡ್ ಇದೆ. ನನಗೆ ಜಾಗ ಇಲ್ಲ ಅಲ್ಲಿ. ಅವಾಗಿಂದ ಓಡಾಡಿ ನುಗ್ಗಾಡಿ ಒಂದಷ್ಟು ಇಂಟರ್ವ್ಯೂನ, ಓನರ್ ಇಂಟರ್ವ್ಯೂನ ಮತ್ತು ಹಾಗೂ ಕಸ್ಟಮರ್ ರಿವ್ಯೂಸ್ನು ಕೇಳಿದ್ದೀನಿ. ತುಂಬ ಚೆನ್ನಾಗಿರುತ್ತಂತೆ. ಬೆಳಿಗ್ಗೆ ಹೊತ್ತಾದರೆ ನಿಮಗೆ ಇಡ್ಲಿ ಸಿಗುತ್ತೆ. 11 ಗಂಟೆಯಿಂದ, ಅಂದರೆ ಬೆಳಿಗ್ಗೆ ಒಂದು 11 ಗಂಟೆಯಿಂದ ಒಗ್ಗರಣೆ ಮಂಡಕ್ಕಿ ಹಾಗೂ ಮಿರ್ಚಿ ಬಜ್ಜಿ ಸಿಗುತ್ತೆ. ಕಳೆದ 80 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರಂತೆ. ಅಂದರೆ ಸಂಜೀವಪ್ಪ ಸಂಜೀವಪ್ಪ ಅವರಾದ್ಮೇಲೆ ಅವ್ರ ಮಗ ಆದಮೇಲೆ ಇವಾಗ ಸಂಜೀವಪ್ಪ ಅವರ ಮೊಮ್ಮಗ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತಂತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಮಿರ್ಚಿ ಮಂಡಕ್ಕಿ ಕೊಡಿಸ್ತೀನಿ. ಸೀಕ್ರೆಟ್ ಏನು, ಈ ಒಂದು ಟೇಸ್ಟಿ ಕೊಡಿ. ಒಗ್ಗರಣೆ ರೆಡಿ ಆಯ್ತು ಇಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್, ಸಂಜೀವಪ್ಪ ಹೋಟೆಲ್ ಯಾವಾಗಿಂದ ಶುರುವಾಗಿದ್ದು ಮತ್ತು ಏನೇನೆಲ್ಲ ಸಿಗುತ್ತೆ? ನಮ್ಮ ತಾತವ್ರು ಸ್ಟಾರ್ಟ್ ಮಾಡಿದ್ದು, ನೆಕ್ಸ್ಟ್ ನಮ್ಮ ಫಾದರ್ ಮಾಡಿದ್ರು, ನೆಕ್ಸ್ಟ್ ನಾವು ಮಾಡ್ತಾಯಿದ್ದೀವಿ. ತಾತವರು ಶುರು ಮಾಡಿದ್ರು? ಹೌದು. ಎಷ್ಟು ವರ್ಷ ಆಯಿತು ಸರ್? ಒಂದು 80 ಇಯರ್ಸ್ ಆಗಿರ್ಬೋದು. 80 ವರ್ಷ? ಹೌದು. ತುಂಬ ಹಳೆ ಹೋಟೆಲ್. ಸೊ ತದನಂತರದಲ್ಲಿ ತಂದೆಯವರು ಕಂಟಿನ್ಯೂ? ಹೌದು. ಶ್ರೀನಿವಾಸ್ ಅಂತ ಅವ್ರ ಹೆಸರು. ಅವ್ರಿಗೆ ಇಲ್ಲೆಲ್ಲ ಅಪ್ಪಣ್ಣ 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 ಅಂತಾರೆ. ಓಕೆ, ಅಪ್ಪಣ್ಣ ಅಂತಾರೆ. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ? ಬೆಳಿಗ್ಗೆ ಇಡ್ಲಿ, ವಡ, ಪೂರಿ, ಅವಲಕ್ಕಿ ಎಲ್ಲ ಸಿಗುತ್ತೆ. 11 ಗಂಟೆಯಿಂದ ಒಗ್ಗರಣೆ ಮಂಡಕ್ಕಿ ಸ್ಟಾರ್ಟ್ ಆಗುತ್ತೆ. 11 ಗಂಟೆಯಿಂದ ಒಗ್ಗರಣೆ ಮಂಡಕ್ಕಿ ಮತ್ತು ಮಿರ್ಚಿ ಬಜ್ಜಿನೂ ಸಿಗುತ್ತೆ? ಮಂಡಕ್ಕಿ ಮಿರ್ಚಿ. ಮಧ್ಯಾಹ್ನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಸರ್ ಹೋಟೆಲ್? ಸರ್ ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 8 ಗಂಟೆ ತನಕ ಕಂಟಿನ್ಯೂ ಇರುತ್ತೆ ಹೋಟೆಲ್. 8 ಗಂಟೆ ಕ್ಲೋಸ್ ಮಾಡಲ್ಲ. ಇದು ನಿಯರ್ ಬೈ ಲೊಕೇಶನ್ ಮಹೇಶ್ ಹಾಸ್ಪಿಟಲ್, ಕೊಟ್ಟೂರು ರೋಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಶ್ರೀನಿವಾಸ ಅಂತ ಇಲ್ಲಿ ಎಲ್ಲರೂ ಅಪ್ಪಣ್ಣ ಅಪ್ಪಣ್ಣ ಅಂತಾರೆ. ಅಪ್ಪಣ್ಣ ಅಂತಾರೆ. ನನ್ನ ಒರಿಜಿನಲ್ ಹೆಸರು ಶ್ರೀನಿವಾಸ ಅಂತ. ಶ್ರೀನಿವಾಸ ಅಂತ. ಯಾರು? ನಿಮ್ಮ ತಂದೆಯವರು ಶುರು ಮಾಡಿದ್ದು? ಹೌದು ಹೌದು, ನಮ್ಮ ತಂದೆಯವರು ಸಂಜೀವ್ ರಾಯರ್ ಅಂತ. ಅವ್ರು ಕುಕೆಟ್ ಸಂಜೀವ್ ರಾಯರ್ ಅಂತ. ಅವರು ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದನ್ನು ಹಾಗೆ ಮುಂದುವರ್ಸ್ಕೊಂತ ಹೋಗ್ತಾ ಇದ್ದೀವಿ. ಅವ್ರ ಮೊಮ್ಮಗ ಅವನು, ನಮ್ಮ ಮಗ.
ಓಕೆ, ಹಂಗಾಗಿ ಮೊಮ್ಮಗ ಮುಂದರ್ಸ್ತಾ ಇದ್ದಾನೆ. ಮೊಮ್ಮಗ ಮುಂದುವರಿಸ್ತಾ ಇದ್ದಾರೆ. ಸೂಪರ್ ಸರ್. ನಿಮಗೆ ಗೊತ್ತಿರಂಗೆ ಅವಾಗ ನಿಮ್ಮ ತಂದೆಯವರು ಹೇಗೆ ಶುರು ಮಾಡಿದ್ರು, ಒಂದು ಪ್ಲಾನ್ ಹೇಗೆ ಬಂತು ಅಂದ್ರೆ ಇದನ್ನು ಶುರು ಮಾಡಿ? ಇಲ್ಲಿ ಒಂದು ಹೋಟ್ಲಿಗೆ ಕರ್ಕೊಂಬಂದ್ರು. ವಿದ್ಯೆ ಇಲ್ಲಲ್ಲ, ವಿದ್ಯೆ ಸ್ವಲ್ಪ ಕಡಿಮೆ, ಹಾಗಾಗಿ ಹೋಟ್ಲಿಗೆ ಕರ್ಕೊಂಬಂದ್ರು. ಹಾಗಾಗಿ ಇಲ್ಲಿ ಜನ ಸಹಕಾರ ಕೊಟ್ಟರು. ಕೆಲವರು ಹೋಟ್ಲಿಗೆ ಎಲ್ಲ ಮಾಡಲಿಕ್ಕೆ ಅವ್ರ ಸಹಕಾರದಿಂದ ಹೋಟ್ಲು ಮಾಡಿದರು. ಹಾಗೆ ಮುಂದುವರಿತಾ ಇದೆ. ಸರ್ ನಿಮಗೆ ಗೊತ್ತಿರಂಗೆ ಸೊ ಎಷ್ಟಿತ್ತು ಸರ್ ಪ್ರೈಸ್ ಅವಾಗೆಲ್ಲ? ಏನಿತ್ತು ಅಂದರೆ ಮಂಡಕ್ಕಿಗೆ ಎಷ್ಟಿತ್ತು ಮತ್ತು ಬಜ್ಜಿಗೆ ಎಷ್ಟಿತ್ತು ಪ್ರೈಸಸ್, ಅಂದರೆ ರೇಟ್ ಎಷ್ಟಿತ್ತು? ನನಗೆ ತಿಳಿದಂಗೆ 15 ಪೈಸೆಗೆ ಒಂದು ಒಗ್ಗರಣೆ ಇತ್ತು. 15 ಪೈಸೆಗೆ 5 ಪೈಸೆಗೆ ಒಂದು ಮೆಣಸಿನ್ಕಾಯಿ. ಇವತ್ತು 5 ರೂಪಾಯಿ ಆಗಿದೆ. ಒಗ್ಗರಣೆ 30 ರೂಪಾಯಿ ಆಗಿದೆ. ಹೌದು. ಥ್ಯಾಂಕ್ ಯು, ತಮ್ಮ ಪರಿಚಯ ಆಗಿದೆ ನನಗೆ. ಧನ್ಯವಾದಗಳು. ನಾವು ಚೈಲ್ಡ್ಹುಡ್ ಸರ್, ನಾವು ಅವಾಗಲಿಂದ ಒಂದು ಇಡ್ಲಿ ತಿಂದಾರಿ ಹೋಟ್ಲಾಗ. ದೋಸೆ ಫೇಮಸ್ ಅವ್ರ ಅಜ್ಜರು. ಅವಾಗೆಲ್ಲ ಬೇಸನ್ ಉಂಡಿ, ಅಂಟಿನುಂಡಿ ಎಲ್ಲ ಮಾಡ್ತಿದ್ರು ಅವರು. ನಾವು ಸುಮಾರು 50 ವರ್ಷದಿಂದ ಬರ್ತಾ ಇದ್ದೀವಿ. ಒಳ್ಳೆ ಟೇಸ್ಟ್ ಇದೆ, ಸೇಮ್ ಟೇಸ್ಟು, ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಹೋಟೆಲ್ನವರು ಕೂಡ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ. ನಾವೆಲ್ಲ ಈಗ ಹುಬ್ಳಿಯಲ್ಲಿದ್ದೀವಿ. ಹಾಂ, ಮೂಲ ಊರು ಇದೆ ಹರಪನಹಳ್ಳಿನೇ. ನಮ್ಮ ವಿಜಾರಿ ಫ್ಯಾಮಿಲಿ, ವಿಜಾರಿ ಶಿಕ್ಷಕನವರು XMLA ಇರಲ್ಲ, ಆ ಫ್ಯಾಮಿಲಿ. ಇಲ್ಲಿ ದೇವಸ್ಥಾನದ ಕಾರ್ಯಕ್ರಮ ಇತ್ತು, ಇವತ್ತು ಬಂದಿದ್ವಿ. ಯಾವಾಗ ಬಂದ್ರೂ ಇಲ್ಲಿ ಸಾಯಂಕಾಲ ಬಂದು ಇದು ಉಪಹಾರ ಎಲ್ಲ ತೊಗೊಂಡೇ ಹೋಗೋದು. ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ ಸೇಮ್ ಇದೆ, ಒಳ್ಳೆ ರೀಸನೇಬಲ್ ರೇಟು. ಒಳ್ಳೆ ಸರ್ವಿಸ್ ಕೂಡ ಇದೆ ಇವ್ರದ್ದು, ಒಳ್ಳೆ ಚೆನ್ನಾಗಿದೆ. ಇವತ್ತು ಫ್ಯಾಮಿಲಿ ಜೊತೆ ಬಂದ್ಬಿಡಿ. ಹಾಂ, ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಇವರೆಲ್ಲ ಫ್ಯಾಮಿಲಿ ಇವರೆಲ್ಲ ನಮ್ಮ ಅಜ್ಜ, ನಮ್ಮ ಅಪ್ಪ, ನಾನು, ಈಗ ನನ್ನ ಮಗ, 4-6 ತಲೆಮಾರದಿಂದಲೂ ನಾವು ಇಲ್ಲಿ ಬಂದು ತಗೊಳ್ತಾ ಇದ್ದೀವಿ. ಸಂಜೀವಪ್ಪ ಹೋಟೆಲ್ನಲ್ಲಿ ಒಗ್ಗರಣೆ ಮಂಡಕ್ಕಿ ಹಾಗೂ ಬಿಸಿ ಬಿಸಿ ಬಜ್ಜಿ ಇದೆ. ಸೊ ನನಗೆ ಸಿಕ್ಕಾಬಟ್ಟೆ ಭಯ ಮೆಣಸಿನ್ಕಾಯಿ ಬಜ್ಜಿ ಅಂದರೆ, ಯಾಕೆಂದರೆ ಖಾರ ಜಾಸ್ತಿ ಇರುತ್ತೆ ಮರ್ರೆ. ಬೆಂಗಳೂರಲ್ಲೆಲ್ಲ ಬಜ್ಜಿ ಮೆಣಸಿನ್ಕಾಯಿ ಅಂದರೆ ಖಾರನೇ ಇರೋಲ್ಲ, ಅದು ನಿಮಗೂ ಗೊತ್ತು. ಬಟ್ ಇಲ್ಲಿದ್ದೇನಾದರೂ ಸ್ವಲ್ಪ ಖಾರ ಇರುತ್ತೆ, ಸ್ವಲ್ಪ ನನಗೆ ಭಯ. ಖಾರ ಅಂದ್ರೇ ಕಷ್ಟಪಡ್ತೀನಿ. ಸೊ ಬಜ್ಜಿ ಇದೆ, ಬಿಸಿ ಬಿಸಿ ಇದೆ, ಹಾಗೂ ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ. ಇದಕ್ಕೂ ಕೂಡ ಮೆಣಸಿನಕಾಯಿ ಬಳಸಿದ್ದಾರೆ, ಹಾಗೂ ಈರುಳ್ಳಿ, ಸಮ್ ಮಸಾಲೆ ಎಲ್ಲ ಹಾಕ್ತಾರಂತೆ. ಸೊ ಟ್ರೈ ಮಾಡೋಣ, ಹೆಂಗಿರುತ್ತೆ ಟ್ರೈ ಮಾಡೋಣ. ಸೊ ಬಜ್ಜಿ, ಬಿಸಿ ಬಿಸಿ ಬಜ್ಜಿ ತೊಗೊಳ್ಳೋಣ. ಅತಿ ಹೆಚ್ಚಿನ ಖಾರ ಬರೋಲ್ಲ, ಲೈಟ್ ಖಾರ ಸಿಗುತ್ತೆ. ಮತ್ತು ಇನ್ನು ಬಜ್ಜಿ ಹಿಟ್ಟು ಅದು ಬಹಳ ಇಷ್ಟ ಆಗೋದ. ಮತ್ತು ಹೊರಗಡೆಯಿಂದ ಕರಮ್ ಅಂತ ಸಿಗೋದಲ್ಲ, ಅದಂತೂ ಸೂಪರ್ ಅಲ್ಟಿಮೇಟ್ ಆಗಿದೆ. ಇನ್ನು ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ. ಬೆಂಗಳೂರಲ್ಲೂ ಕೂಡ 1-2 ಕಡೆ ಟ್ರೈ ಮಾಡಿದ್ದೀನಿ, ಬಟ್ ನಿಜವೂ ಈ ಟೇಸ್ಟ್ ಅಂತೂ ಇಲ್ಲ ರೀ. ಸೊ ಸಿಕ್ಕಾಬಡೆ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಮತ್ತು ಫಸ್ಟ್ ಸಿಗುವಂಥದ್ದೇ ಆ ಹುಣಸೆ ಹಣ್ಣಿನ ಹುಳಿ. ಸೊ ಹುಳಿ ಅಂತೂ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಮತ್ತಿನ್ನು ಸಕ್ಕರೆ ಎಲ್ಲ ಬಳಸ್ತಾರೆ, ಲೈಟಾಗಿ ಎಲ್ಲೋ ಒಂದು ಕಡೆ ಸಿಹಿ ಸಿಗುತ್ತೆ. ಇನ್ನು ಮಸಾಲೆ ಅಂದರೆ ಏನು ಅಂತ ದೊಡ್ಡ ಈ ಚಕ್ಕೆ ಲವಂಗದ್ದೆಲ್ಲ ಹಾಕಿ ಆ ಥರ ಎಲ್ಲ ಮಸಾಲೆ ಏನಲ್ಲ. ಸೊ ಇವ್ರದ್ದೇ ಆದಂಥ ಸಮ್ ಮಸಾಲೆ ಪೌಡ್ರ್ ಮಾಡ್ಕೊಂಡಿರ್ತಾರೆ. ಸೊ ಅದ್ರದ್ದು ಒಂದು ಲೈಟ್ ಮಸಾಲೆ ಫ್ಲೇವರ್ ಸಿಗುತ್ತೆ, ಚೆನ್ನಾಗಿದೆ. ಮಂಡಕ್ಕಿ ಎಲ್ಲ ಚೆನ್ನಾಗಿ ನೆನೆಸಿರ್ತಾರಲ್ಲ, ಸೊ ನೆಂದಿರುವಂಥ ಮಂಡಕ್ಕಿ ಕೂಡ ನಿಮಗೆ ಬಹಳ ಇಷ್ಟ ಆಗುತ್ತೆ. ಸೂಪರ್, ಸಕ್ಕತ್ತಾಗಿದೆ. ನೀವೇನಾದರೂ ಹರಪನಹಳ್ಳಿಗೆ ಬಂದರೆ ಮಿಸ್ ಮಾಡಿದೆ
ಬಂದು ಬಜ್ಜಿ ಹಾಗೂ ಮಂಡಕ್ಕಿ ಒಗ್ಗರಣೆ ಟ್ರೈ ಮಾಡಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಒನ್ ಮೋರ್